ಮುಂದೆ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ವಾ? ಹಾಗಾದ್ರೆ ಇಲ್ಲಿ ಕೇಳಿ. ವೆಲ್ಕಮ್ ಟು ದ 67th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಯೂಶುವಲಿ ಇಂಥ ಸ್ಥಿತಿಯಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ಬಿಂಜ್ ವಾಚ್ ಅನ್ನ ಮಾಡ್ತಾರೆ. 4 ಗಂಟೆ, 8 ಗಂಟೆ, 12 ಗಂಟೆಗಳ ಕಾಲ ಯಾವ್ದಾದ್ರು ಸೀರೀಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋದು, ಇಷ್ಟ ಇಲ್ದಿದ್ರೂ ಟಿವಿ ನೋಡ್ತಾ ಇರೋದು, ವಿಡಿಯೋ ಗೇಮ್ಸ್ ಅನ್ನ ಗಂಟೆಗಟ್ಲೆ ಆಡೋದು, ಅಥವಾ ಯಾವ್ದಾದ್ರು ಚಟಗಳನ್ನ ಕಲಿಯೋದು. ಸೊ ಈ ತರ ಏನಾದ್ರು ನಿಮ್ಗೆ ಅನಿಸ್ತಾ ಇದ್ರೆ, ಮುಂದೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಇಂಥದ್ರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡೋದ್ಕಿಂತ ನಿಮ್ಮನ್ನ ನೀವು ಚೂಸ್ ಮಾಡಿ. ಅಂದ್ರೆ ನನ್ನನ್ನ ನಾನು ಫಿಸಿಕಲಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಿ? ಆಟಗಳನ್ನ ಆಡ್ಬೋದು, ವಾಕಿಂಗ್ ಹೋಗ್ಬೋದು, ಜಾಗಿಂಗ್ ಹೋಗ್ಬೋದು, ಯೋಗನ ಮಾಡ್ಬೋದು, ಜಿಮ್ ಸೇರ್ಬೋದು. 2ನೇದು ಮೈಂಡಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ತುಂಬಿಸಿ. ಅಂದ್ರೆ ಒಳ್ಳೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಅನ್ನ ಓದಿ. ನೀವು ಬುಕ್ ಓದಕ್ ಸ್ಟಾರ್ಟ್ ಮಾಡೋದಾದ್ರೆ ನಾನ್ ರೆಕಮೆಂಡ್ ಮಾಡೋದು ರಾಬಿನ್ ಶರ್ಮಾ ಅವರ ಹೂ ವಿಲ್ ಕ್ರೈ ವೆನ್ ಯು ಡೈ. ಇದು ಸಣ್ಣ ಬುಕ್ಕು. 1 ಚಾಪ್ಟರ್‌ನ ಓದ್ಲಿಕ್ಕೆ 2 ನಿಮಿಷ ಅಥವಾ 5 ನಿಮಿಷ ಸಾಕು. ಈಸಿಯಾಗಿ ಅರ್ಥ ಆಗತ್ತೆ. ನೀವು ಒಂದಿನ ಓದಿ, ಇನ್ನೊಂದ್ ದಿನ ಓದಕ್ ಸ್ಟಾರ್ಟ್ ಮಾಡಿದ್ರುನು ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ 1 ಚಾಪ್ಟರ್ ಇಂದ ಇನ್ನೊಂದ್ ಚಾಪ್ಟರ್‌ಗೆ ಲಿಂಕ್ ಇಲ್ಲ. ಆದ್ರೂನು ಜೀವನಕ್ಕೆ ಬೇಕಾಗಿರೋ ವೆರೈಟೀಸ್ ಆಫ್ ಯೂಸ್‌ಫುಲ್ ಕಾನ್ಸೆಪ್ಟ್ಸ್ ಇದ್ರಲ್ಲಿ ಕವರ್ ಆಗಿದೆ. 3ನೇದು ಪ್ಯಾಷನ್. ನಿಮ್ಗೆ ಡ್ರಾಯಿಂಗ್, ಸಿಂಗಿಂಗ್, ಡ್ಯಾನ್ಸ್ ಯಾವ್ದ್ರಲ್ಲಾದ್ರೂ ಇಂಟ್ರೆಸ್ಟ್ ಇರ್ಬೋದು. ಅದ್ರಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಹೀಗೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ, ಹಾಗೆ ನೀವು ನಂಬಿದಂತ ಶಕ್ತಿಗೆ ಒಂದು ಪಾಸಿಟಿವ್ ಸಿಗ್ನಲ್‌ನ ಕೊಡ್ತಾ ಇರ್ತೀರ. ಆಗ ನಿಮ್ಮ ದಾರಿ ತೆರ್ಕೊಳ್ಳುತ್ತೆ. ಸೊ ಪೇಷನ್ಸ್ ಇಂದ ಇರಿ, ಎಲ್ಲ ಒಳ್ಳೇದಾಗತ್ತೆ.